ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಕಾರಣ ಕೇಳಿ ನೋಟಿಸ್ 72 ಗಂಟೆಗಳಲ್ಲಿ ಉತ್ತರಿಸುವಂತೆ ಹೈಕಮಾಂಡ್ ಸೂಚನೆ. ಕೆಲ ದಿನಗಳ ಹಿಂದೆಯೂ ನಿಮಗೆ ನೋಟಿಸ್ ನೀಡಿದ್ದೆವು. ನೋಟಿಸ್ಗೆ ಉತ್ತರ ನೀಡಿದ ಬಳಿಕವೂ ನಡವಳಿಕೆ ಬದಲಾಗಿಲ್ಲ, ನಿಮ್ಮ ನಡವಳಿಕೆಯನ್ನ ತಿದ್ದುಕೊಂಡಿಲ್ಲ ಅಂತ ಶಿಸ್ತು ಸಮಿತಿ ಪ್ರಶ್ನೆ ಮಾಡ್ತಾ ಇದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರು, ಈಗ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ದಿಲ್ಲಿಯಲ್ಲೇ ಇರೋ ಯತ್ನಾಳ್ಗೆ ಮತ್ತೊಮ್ಮೆ ಹೈಕಮಾಂಡ್ ಶಾಕ್ ಕೊಟ್ಟಿದ್ದು. ವಿಜೇಂದ್ರ ದಿಲ್ಲಿಯಲ್ಲಿ ಇರೋವಾಗಲೇ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದ್ದು, ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾರನ್ನ ವಿಜೇಂದ್ರ ಭೇಟಿಯಾಗ್ತಾ ಇದ್ದಾರೆ. ರೆಬಲ್ ನಾಯಕ ಯತ್ನಾಳ್ಗೆ ಮತ್ತೊಂದು ಸಲ ನೋಟಿಸ್. ಈ ಹಿಂದೆಯೂ ಕೂಡ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ರು, ಯತ್ನಾಳ್ ಅದಕ್ಕೆ ಉತ್ತರ ಕೊಟ್ಟಿದ್ರು. ಆದ್ರೆ ಅದಾದ ಮೇಲೆ ಬಂದು ಕೆಲವು ಗಂಟೆಗಳಷ್ಟೇ ಸೈಲೆಂಟ್ ಆದ್ರು. ಕೆಲವು ಗಂಟೆಗಳ ನಂತರ ಮತ್ತೆ ತಮ್ಮ ಮಾತಿನ ಧಾಟಿಯನ್ನ ಮುಂದುವರಿಸಿದ್ರು. ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ಹರಿಹಾಯೋದಕ್ಕೆ ಶುರು ಮಾಡಿದ್ರು. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಣ ವರ್ಸಸ್ ವಿಜೇಂದ್ರ ಬಣ, ನಾನಾ ನೀನಾ ಅನ್ನೋ ರೀತಿ ಏಕವಚನದಲ್ಲೇ ಬೈದಾಡಿಕೊಳ್ತಾ ಇದ್ದಾರೆ. ಈಗ ವಿಜೇಂದ್ರ ದೆಹಲಿಯಲ್ಲೇ ಇರುವಾಗ ಯತ್ನಾಳ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಮತ್ತೊಂದು ನೋಟಿಸ್ ಬಂದಿದೆ. ಬಿಜೆಪಿಯ ರೆಬಲ್ ನಾಯಕ ಯತ್ನಾಳ್ಗೆ ಮತ್ತೊಂದು ನೋಟಿಸ್. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. 72 ಗಂಟೆಗಳಲ್ಲಿ ಉತ್ತರಿಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ನಿಮಗೆ ಈಗಾಗಲೇ ಒಂದು ನೋಟಿಸ್ ಕೊಟ್ಟಿದ್ವಿ, ಆ ನೋಟಿಸ್ಗೆ ಉತ್ತರ ಕೊಟ್ಟ ಬಳಿಕವೂ ನಿಮ್ಮ ನಡವಳಿಕೆ ಬದಲಾಗಿಲ್ಲ, ನಿಮ್ಮ ನಡವಳಿಕೆಯನ್ನ ತಿದ್ದುಕೊಂಡಿಲ್ಲ ಅಂತ ಶಿಸ್ತು ಸಮಿತಿ ಹೇಳಿದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರು, ಯತ್ನಾಳ್ ವಿರುದ್ಧ ಮತ್ತೊಂದು ನೋಟಿಸ್. ದಿಲ್ಲಿಯಲ್ಲೇ ಇರುವ ಯತ್ನಾಳ್ಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಹೈಕಮಾಂಡ್. ವಿಜೇಂದ್ರ ದಿಲ್ಲಿಯಲ್ಲಿ ಇರುವಾಗಲೇ ಯತ್ನಾಳ್ಗೆ ನೋಟಿಸ್. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾರನ್ನ ಭೇಟಿಯಾಗ್ತಾರೆ ವಿಜೇಂದ್ರ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಹಿಂದೆ ನೋಟಿಸ್ ಕೊಟ್ಟಾಗ ಹೋಗಿದ್ರು, ಮಾತಾಡಿದ್ರು, ಅದಾದ್ಮೇಲೆ ಕೆಲವು ಗಂಟೆಗಳಷ್ಟೇ ಯತ್ನಾಳ್ ಸೈಲೆಂಟ್ ಆಗಿದ್ರು, ಮತ್ತೊಂದು ಸಲ ವಾಕ್ಪ್ರಹಾರ ಮುಂದುವರೆಸಿದ್ರು. ಆದ್ರೆ ಈಗ ಎರಡನೇ ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮೊದಲ ನೋಟಿಸ್ ಕೊಟ್ಟಾಗ ಉತ್ತರ ಕೊಟ್ಟು ಸೈಲೆಂಟ್ ಆಗಿರಿ ಅಂದ್ರೆ ನೀವು ಆಗಿರ್ಲಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಹೈಕಮಾಂಡ್ ಒಂದು ಯತ್ನಾಳ್ ಮತ್ತೆ ವಿಜೇಂದ್ರ ದೆಹಲಿ ನಾಯಕರನ್ನ ಭೇಟಿ ಆಗ್ತಾ ಇರೋ ಸಂದರ್ಭದಲ್ಲೇ ನೋಟಿಸ್ ಕೊಟ್ಟಿದೆ. ಏನಾಗ್ತಾ ಇದೆ ಹಾಗಾದ್ರೆ? ಇದು ಬಹಳ ಕುತೂಹಲಕಾರಿ ಹೆಜ್ಜೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಇಲ್ಲೇ ಇದ್ದಾಗ, ಆ ಕಡೆ ರಾಜ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ, ಅದರ ಜೊತೆಗೆ ಯತ್ನಾಳ್ ಅಂಡ್ ಅವ್ರ ಟೀಮ್, ರೆಬೆಲ್ ಟೀಮ್ ಕೂಡ ಇಲ್ಲೇ ಇದೆ. ಇಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿರುವಂತದ್ದು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಅದರಲ್ಲೂ ಕೂಡ 72 ತಾಸಿನ ಒಳಗೆ ನೀವು ರಿಪ್ಲೈ ಕೊಡಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಸೊ ಅಂದ್ರೆ ಕಳೆದ ಬಾರಿ ನೋಟಿಸ್ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ರು. ಸಾಕಷ್ಟು ಅಂದ್ರೆ ಯತ್ನಾಳ್ ಅವರ ಪ್ರಕಾರ ಹೇಳುವುದಾದ್ರೆ ದಾಖಲೆಗಳ ಸಮೇತ ಉತ್ತರ ಕೊಟ್ಟು ಬಂದಿದ್ದೇನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಅದೆಲ್ಲವೂ ಆದ ಮೇಲೆ ಪುನಃ ಅವರು ಅಂದ್ರೆ ಎಲ್ಲ ಮುಗಿದ ಮೇಲೆ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನೀವು ಯಾವುದೇ ರೀತಿಯಾಗಿ ಇತರೆ ಅಂದ್ರೆ ವಕ್ಫ್ ಹೋರಾಟ ಹೊರತಾಗಿ ಬೇರೆ ಯಾವುದು ಕೂಡ ನೀವು ಚಟುವಟಿಕೆಗಳಲ್ಲಿ ತೊಡಗಬಾರದು ಅಥವಾ ಮಾತುಕತೆಯಲ್ಲಿ ಇರಬಾರದು ಅನ್ನುವಂಥದ್ದು. ಆದ್ರೆ ಅದರ ವಾಕ್ಪ್ರಹಾರ ಮುಂದುವರಿತಾನೆ ಇತ್ತು. ಅದನ್ನ ಗಮನಿಸಿರುವಂತ ಹೈಕಮಾಂಡ್ ಇವತ್ತು 2-3 ಬಾರಿ ಆದ ಬಳಿಕ, ಅಂದ್ರೆ ಬಹಳಷ್ಟು ಇದು 3ನೇ ಸರಿ 4ನೇ ಸರಿ ಬರ್ತಾ ಇರುವಂತದ್ದು ದೆಹಲಿಗೆ. ಇದೇ ಸಂದರ್ಭವಾಗಿ ಹಲವರನ್ನು ಕೂಡ ಭೇಟಿ ಆಗಿದ್ರು. ನಡ್ಡಾ ಅವ್ರನ್ನ ಇರ್ಬೋದು, ಅವರ ಟೀಮ್ ಇಂದ, ಅದೇ ರೀತಿ ಬೇರೆ ಬೇರೆ ಹಿರಿಯ ನಾಯಕರನ್ನ, ಇಲ್ಲಿನ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿತ್ತು, ಎಲ್ಲವನ್ನೂ ಕೂಡ ಹೇಳಿದ್ರು. ಆದ್ರೆ ಈಗ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಸ್ವಲ್ಪ ಆಶ್ಚರ್ಯವನ್ನು ಕೂಡ ಉಂಟು ಮಾಡ್ತಾ ಇರುವಂತದ್ದು, ಕುತೂಹಲವನ್ನು ಕೂಡ ಉಂಟು ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ಮೇಲೂ ಕೂಡ ಅದರಲ್ಲೂ ನೋಟಿಸ್ ಕೊಟ್ಟು ಈ 72 ಅವರ್ಸ್ ಅಲ್ಲಿ ರಿಪ್ಲೈ ಕೇಳಿರುವಂತದ್ದು ಬಹಳ ಹೇಗೆ ರಿಪ್ಲೈ ಕೊಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಯತ್ನಾಳ್ ಬಣ ಏನ್ ಹೇಳ್ತಾ ಇದೆ, ನಮ್ಗೆ ಇನ್ನೂ ಯಾವ್ದು ಅಂತದ್ದು ಬಂದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದೆ. ಅಧಿಕೃತವಾಗಿ
ಕಳೆದ ಬಾರಿಯೂ ಅಷ್ಟೇ ಅವರು 3-4 ಸರಿ ಹೇಳಿದ್ರು, ಕೊನೆಗೆ ರಿಪ್ಲೈ ಕೊಡೋ ದಿನ ಹೌದು ಬಂದಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಸೊ ಈಗ ಬಹಳ ಮುಖ್ಯವಾಗಿರುವಂಥದ್ದು ಅವರು ರಿಪ್ಲೈ ಕೊಟ್ಟು ಅಂದ್ರೆ ಅವರಿಗೆ ನೋಟಿಸ್ ರೀಚ್ ಆಗಿ 72 hours ಅಲ್ಲಿ ನೀವು ರಿಪ್ಲೈ ಕೊಡಿ ಅನ್ನುವಂಥದ್ದು ಹೇಳಿರೋದಿಲ್ಲ. ಮತ್ತೆ ಇನ್ನ ಏನೇನು ಉಲ್ಲೇಖ ಆಗಿದೆ ಆ ನೋಟಿಸ್ ಅಲ್ಲಿ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯತ್ನಾಳ್ ಅವರು ಇದರ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ತಾ ಇದ್ದೇವೆ. ಭಾವನಾ. ಎಸ್, ವಾಪಸ್ ಬರ್ತೀನಿ ಮಂಜು. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿತ್ತು. ಇವತ್ತು ಸಂಜೆ 4:30ಕ್ಕೆ ಅಮಿತ್ ಶಾ ವಿಜೇಂದ್ರ ಭೇಟಿಯಾಗೋರಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಫೈಟ್. ಎರಡೂ ಬಣದ ಮಧ್ಯೆ ಸಂಧಾನಕ್ಕೆ ವರಿಷ್ಠರು ಯತ್ನ ಮಾಡುತ್ತಿದ್ದಾರಾ? ನಿನ್ನೆ ರಾತ್ರಿಯೇ ದೆಹಲಿಗೆ ವಿಜೇಂದ್ರ ಹೋಗಿದ್ದಾರೆ. ಕುತೂಹಲ ಮೂಡಿಸಿದೆ ಹೈಕಮಾಂಡ್ ನಾಯಕರ ನಡೆ. ರಾಜ್ಯಾಧ್ಯಕ್ಷರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತೆ ಸೂಚನೆ ನೀಡ್ತಾರಾ ಅಥವಾ ನೀಡಿದ್ದಾರಾ? ಹೊಂದಾಣಿಕೆಗೆ ಒಪ್ಕೊಳ್ಳದೆ ಇದ್ರೆ ರೆಬಲ್ಸ್ಗೆ ವಾರ್ನಿಂಗ್ ನೀಡೋ ಸಾಧ್ಯತೆ ಇದೆ. ಎರಡು ಬಣದ ಜೊತೆ ಪ್ರತ್ಯೇಕ ಚರ್ಚೆ ಮಾಡಲಿರೋ ವರಿಷ್ಠರು ಮುಂದಿನ ನಿರ್ಧಾರ ತೆಗೆದುಕೊಳ್ತಾರಾ? ಮತ್ತೊಂದ್ಸಲ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ದೆಹಲಿ ನಾಯಕರ ಮುಂದೆ ಇರುವ ಆಪ್ಷನ್ಗಳೇನು? ಅಂದ್ರೆ ವಿಜೇಂದ್ರ ಪರವೇ ಬ್ಯಾಟ್ ಬೀಸೋ ಯೋಚನೆ ಮಾಡಿದಾರಾ ಅಥವಾ ಮಧ್ಯಮ ಮಾರ್ಗ ಕಂಡುಕೊಳ್ಳೋದಕ್ಕೆ ರೆಡಿ ಆಗಿದಾರಾ? ಈಗ ಅಂದ್ರೆ ಇದು ಈಗ ವಿಜಯೇಂದ್ರ ಅವರ ಮತ್ತೆ ಟೀಮ್ ಇದೆಯಲ್ಲ, ಆ ಟೀಮ್ ಇರುವಂತದ್ದು ಅಡಾಕ್ ಬೇಸ್ ಮೇಲೆ, ಅಂದ್ರೆ ಯಾರು ಇಲ್ಲ ಅದನ್ನ ನಿಭಾಯಿಸಿ ಅನ್ನುವಂಥದ್ದು. ಮುಂದಿನ ಟರ್ಮ್ ಬರುತ್ತಲ್ಲ, ಅದು 3 ವರ್ಷಗಳ ಟರ್ಮ್ಗೆ ಬರುವಂತದ್ದು ಹಿನ್ನೆಲೆಯಲ್ಲಿ ಅವಾಗ ಅಧ್ಯಕ್ಷರ ಆಯ್ಕೆ ಎಲ್ಲವೂ ಕೂಡ ನಡೆಯುತ್ತೆ. ಸೊ ಇಂಥ ಒಂದು ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಆಯ್ಕೆಗೂ ಮುಂಚೆ ನಡೆಸಬೇಕಾದಂತ ಕಸರತ್ತು ಎರಡೂ ಬಣಗಳಿಂದ ಆಗ್ತಾ ಇದೆ ಅನ್ನುವಂಥದ್ದು. ಈ ಕಡೆ ಯತ್ನಾಳ್ ಟೀಮ್ ಏನ್ ಹೇಳ್ತಾ ಇದೆ, ವಿಜಯೇಂದ್ರ ಅವರು ಬೇಡ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈವನ್ ಮಾಧ್ಯಮಗಳ ಮುಂದೆ ಎಲ್ಲವನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಆದ್ರೆ ವಿಜಯೇಂದ್ರ ಅವರು ತಮ್ಮದೇ ಬಣ ಇಲ್ಲ, ಇವರೇ ಆಗಬೇಕು ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ಎರಡೂ ಕಡೆಯಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತದ್ದು, ಅದರ ಜೊತೆಗೆ ಅವರಿಗೆ ಏನು ಅಗತ್ಯತೆ ಇದೆಯೋ ಅದೆಲ್ಲವನ್ನು ಕೂಡ ಪೂರೈಸುವಂತದ್ದು, ಅಂದ್ರೆ ದಾಖಲೆಗಳ ಮೂಲಕ ಇವರ ಆರೋಪಗಳಿಗೆ ಉತ್ತರವಾಗಿ. ಸೊ ಈ ರೀತಿ ಎಲ್ಲವೂ ಎರಡೂ ಕಡೆಯಿಂದ ಕೆಲಸ ನಡೀತಾ ಇದೆ. ಆದ್ರೆ ಇವತ್ತು ಸೋಮಣ್ಣ ಅವರಿಗೆ ಒಂದು ಮೆಸೇಜ್ ಬಂತು, ಎಲ್ಲರೂ ಸೇರಿ ಒಂದು ವೇದಿಕೆ, ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂದರ್ಭದಲ್ಲಿ ಎಲ್ಲರನ್ನು ಸೇರಿ ಒಂದು ವೇದಿಕೆಗೆ ತಂದು ಆಮೇಲೆ ಮಾಡೋಣ ಅನ್ನುವಂಥದ್ದು. ಅಂದ್ರೆ ವೇದಿಕೆ ಅಂದ್ರೆ ಏನು ಅನ್ನುವಂಥದ್ದು ಪ್ರಶ್ನೆ ಈಗ ಉದ್ಭವವಾಗುತ್ತೆ. ಎಲ್ಲರನ್ನ ಒಟ್ಟಿಗೆ ಕೂಡಿಸಿ ಮಾಡ್ತಾರಾ ಏನು ಅನ್ನುವಂಥದ್ದು ಇನ್ನು ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದೇ ಹಿನ್ನೆಲೆಯಲ್ಲಿ ಯಾರು ದೆಹಲಿಗೆ ಬರ್ತಾ ಇದಾರೋ ಎಲ್ಲಾ ನಾಯಕರು, ಈವನ್ ರೆಬಲ್ಸ್ ಟೀಮ್ ಇರ್ಬೋದು, ವಿಜಯೇಂದ್ರ ಅವ್ರ ಟೀಮ್ ಇರ್ಬೋದು, ಎಲ್ಲರನ್ನೂ ಕೂಡ ಕೆಲವು ರಾಷ್ಟ್ರೀಯ ನಾಯಕರು ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿ ಆಗೋದ್ರಿಂದ ಎಲ್ಲರ ಅಹವಾಲುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಅಂತಿಮ ನಿರ್ಣಯ ಏನಾಗುತ್ತೆ ಅನ್ನೋದಕ್ಕೆ ಒಂದು 5 ದಿನಗಳ ಗಡುವು ಕೂಡ ಇರುವಂತದ್ದು. 5 ದಿನಗಳೊಳಗಾಗಿ ಮಾಡ್ತೇವೆ ಅನ್ನುವಂಥದ್ದು. ಯಾಕಂದ್ರೆ ಚುನಾವಣೆ ಬರುತ್ತೆ, ರಾಜ್ಯಾಧ್ಯಕ್ಷರ ಚುನಾವಣೆ. ಆ ಹಿನ್ನೆಲೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಈ ಸಮಯ ಅಷ್ಟು ಇದೆ, ಅದರ ಒಳಗಾಗಿ ಏನಾದ್ರೂ ಒಂದು ಪ್ರಯತ್ನ ಆಗಬಹುದು, ಎಲ್ಲರನ್ನು ಸೇರಿಸುವಂತ ಒಂದು ಪ್ರಯತ್ನ ಆಗಬಹುದು ಅನ್ನುವಂಥದ್ದು ದೆಹಲಿಯಲ್ಲಿ ಕಂಡು ಬರ್ತಾ ಇರುವಂತಹ ಅಂಶಗಳು. ಭಾವನಾ. ರೈಟ್ ಮಂಜುನಾಥ್. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.